ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 27ನೇ ಭಾಗವನ್ನು ಪ್ರಾರಂಭಿಸೋದಕ್ಕೂ ಮುನ್ನ ನೆನ್ನೆಯ ಸಂಚಿಕೆಯಲ್ಲಿ ಅಂದರೆ 126ನೇ ಸಂಚಿಕೆಯಲ್ಲಿ ವಾನರರು ಮತ್ತು ರಾಕ್ಷಸರು ಯುದ್ಧ ಭೂಮಿಯಲ್ಲಿ ಯುದ್ಧವನ್ನು ಮಾಡುತ್ತಾ ಇದ್ದಾರೆ. ಆ ಒಂದು ಮುಂದುವರಿದ ಭಾಗವೇ 127ನೇ ಭಾಗ. ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಇಬ್ಬರು ವೀರರ ಮರಣವನ್ನು ವೀಕ್ಷಿಸಿ ಭಯಗೊಂಡ ರಾಕ್ಷಸ ಸೈನಿಕರು ಕುಂಭನ ಆಶ್ರಯಕ್ಕೆ ಹೋದರು. ಆಗ ದ್ವಿವಿಧನನ್ನು ಒಂದು ಬಾಣದಿಂದ ಕೆಡವಿದ ಕುಂಭಕರ್ಣನ ಮಗನು ಅವನು ನೋವಿನಿಂದ ವಿಲವಿಲ ಒದ್ದಾಡುವಂತೆ ಮಾಡಿದನು. ಆಗ ಕುಂಭನ ಕಡೆಗೆ ಧಾವಿಸಿದ ಮೈಂದನು ಒಂದು ದೊಡ್ಡ ಬಂಡೆಯನ್ನು ಎಸೆದಾಗ ರಾಕ್ಷಸನು ಅದನ್ನು 5 ಬಾಣಗಳಿಂದ ಚೂರು ಚೂರು ಮಾಡಿದನು. ನಂತರ ಇನ್ನೊಂದು ಬಾಣದಿಂದ ಮೈಂದನ ಎದೆಗೆ ಒಡೆದ ಕುಂಭನು ಅವನು ಪ್ರಜ್ಞೆ ತಪ್ಪಿ ಬೀಳುವಂತೆ ಮಾಡಿದನು. ತನ್ನ ಇಬ್ಬರು ಮಾವಂದಿರು ಬಹಳ ಉಗ್ರವಾಗಿ ಗಾಯಗೊಂಡು ನೆಲಕ್ಕೆ ಬಿದ್ದಿರುವುದನ್ನು ಕಂಡು ರೋಷಗೊಂಡ ಅಂಗದನು ಕುಂಭನ ಕಡೆಗೆ ಹುಚ್ಚನಂತೆ ಧಾವಿಸಿದನು. ಮುನ್ನುಗ್ಗುತ್ತಿದ್ದ ಅಂಗದನಿಗೆ ಹಲವಾರು ಬಾಣಗಳು ತಗುಲಿದರೂ ಸಹಿತ ಧೃತಿಗಿಡದಿದ್ದ ಅವನು ಕುಂಭನ ತಲೆಯ ಮೇಲೆ ಬಂಡೆಗಳ ಸುರಿಮಳೆಗೈದನು. ಆ ಬಂಡೆಗಳನ್ನೆಲ್ಲ ಧ್ವಂಸ ಮಾಡಿದ ಕುಂಭನು 2 ಬಾಣಗಳಿಂದ ಅಂಗದನ ಉಬ್ಬನ್ನು ಚುಚ್ಚಿದನು. ಹರಿಯುತ್ತಿದ್ದ ರಕ್ತವು ಅವನ ದೃಷ್ಟಿಯನ್ನು ಮರೆಮಾಡುತ್ತಿದ್ದರೂ ಕೂಡ ಒಂದು ದೊಡ್ಡ ಮರವನ್ನು ಕಿತ್ತುಕೊಂಡು ಅಂಗದನು ಅದನ್ನು ಕುಂಭನ ಎಡೆಗೆ ಎಸೆದಾಗ ರಾಕ್ಷಸನು ಅದನ್ನು ಮುರಿದು ಹಾಕಿದನು. ನಂತರ ತನ್ನ ದೇಹದ ಮೇಲಾಗಿದ್ದ ಅನೇಕ ಗಾಯಗಳಿಂದ ಪೀಡಿತನಾದ ಅಂಗದನು ಪ್ರಜ್ಞೆ ತಪ್ಪಿ ನೆಲಕ್ಕೆ ಬಿದ್ದನು. ರಾಮನಲ್ಲಿಗೆ ಓಡಿ ಹೋದ ವಾನರರು ಅವನಿಗೆ ಅಂಗದನ ಸ್ಥಿತಿಯನ್ನು ತಿಳಿಸಿದರು. ಆಗ ರಾಮನು ಜಾಂಬವಂತನನ್ನು ಮತ್ತು ಇತರ ವಾನರ ಮುಖಂಡರನ್ನು ಅಂಗದನ ಸಹಾಯಕ್ಕಾಗಿ ಕಳುಹಿಸಿದನು. ಆದರೆ ಸಮೀಪಿಸುತ್ತಿರುವ ವಾನರ ಯೋಧರನ್ನು ಕಂಡ ಕುಂಭನು ಬಾಣಗಳ ಸುರಿಮಳೆಗೈಯಲು ಆರಂಭಿಸಿದನು. ನಂತರ ಅನೇಕ ಮರಗಳನ್ನು ಎಸೆದ ಸುಗ್ರೀವನು ಕುಂಭನ ಕಡೆಗೆ ಧಾವಿಸಿದನು. ಆದರೆ ಎಲ್ಲ ಮರಗಳನ್ನು ಕತ್ತರಿಸಿದ ರಾಕ್ಷಸನು ಸುಗ್ರೀವನನ್ನು ಅನೇಕ ಬಾಣಗಳಿಂದ ಹೊಡೆದನು. ಆದರೂ ಎದೆಗುಂದದೆ ಮುನ್ನುಗ್ಗಿದ್ದ ಸುಗ್ರೀವನು ಕುಂಭನ ರಥದ ಹತ್ತಿರ ತಲುಪಿದನು. ತಕ್ಷಣ ಮೇಲಕ್ಕೆ ಜಿಗಿದ ಸುಗ್ರೀವನು ಕುಂಭನ ಕೈಗಳಲ್ಲಿದ್ದ ಬಿಲ್ಲನ್ನು ಸರ್ರನೆ ಕಿತ್ತುಕೊಂಡು ಅದನ್ನು ತುಂಡರಿಸಿದನು. ನಂತರ ರಥದಿಂದ ಬೇಗನೆ ಕೆಳಗೆ ಜಿಗಿದ ಸುಗ್ರೀವನು, ಓಹೋ ಕುಂಭನೆ, ನೀನು ಯುದ್ಧ ಭೂಮಿಯಲ್ಲಿಂದು ಮಹಾಪರಾಕ್ರಮವನ್ನು ಪ್ರದರ್ಶಿಸಿರುವೆ. ನಿನ್ನ ತಂದೆಯು ಸ್ವಭಾವತಃ ಬಹಳ ಶಕ್ತಿಯನ್ನು ಹೊಂದಿದ್ದಾರೆ. ರಾವಣನು ತನ್ನ ಶ್ರೇಷ್ಠವಾಗಿರುವ ಶಕ್ತಿಯನ್ನು ಬ್ರಹ್ಮದೇವರ ವರಪ್ರಸಾದದಿಂದ ಪಡೆದಿರುವನು. ಆದರೆ ನೀನು 2 ರೀತಿಯಲ್ಲೂ ಶಕ್ತಿಯುತನಾಗಿರುವೆ. ರಾಕ್ಷಸನೇ, ನಾನು ನಿನ್ನನ್ನು ಈಗಲೇ ಕೊಲ್ಲುತ್ತಿದ್ದೆ. ಆದರೆ ಯುದ್ಧ ಮಾಡಿ ದಣಿದಿರುವ ನೀನು ಲಂಕೆಗೆ ಹಿಂದಿರುಗಿ ವಿಶ್ರಮಿಸಬೇಕು. ನಂತರ ನಾವು ನ್ಯಾಯಯುತವಾದ ಪರಿಸ್ಥಿತಿಯಲ್ಲಿ ಯುದ್ಧ ಮಾಡೋಣ ಎಂದನು. ಸುಗ್ರೀವನ ಉದಾರ ಮಾತುಗಳನ್ನು ಕೇಳಿ ಮೆಚ್ಚಿದರೂ ಸಹ ಅವನ ಪ್ರಸ್ತಾಪನೆಯನ್ನು ಸ್ವೀಕರಿಸುತ್ತಿದ್ದಂತಹ ಕುಂಭನು ವಾನರ ರಾಜನನ್ನು ತನ್ನ ಬಲಯುತವಾದ ತೋಳ್ಗಳಲ್ಲಿ ಕೂಡಲೇ ಹಿಡಿದುಕೊಂಡನು. ಅವರಿಬ್ಬರಲ್ಲೂ ಮಲ್ಲಯುದ್ಧವು ಪ್ರಾರಂಭವಾಯಿತು. ಭೂಮಿಯು ಆ ತೀವ್ರವಾದ ಒತ್ತಡದಿಂದ ಕುಸಿಯಿತು. ಕಡೆಗೆ ಸುಗ್ರೀವನು ಕುಂಭನನ್ನು ಎತ್ತಿ ಸಮುದ್ರಕ್ಕೆ ಎಸೆದಾಗ ಪರ್ವತದಷ್ಟು ಎತ್ತರವಾದ ಅಲೆಗಳು ಎಲ್ಲ ದಿಕ್ಕುಗಳಲ್ಲಿಯೂ ಮೇಲೆದ್ದವು. ಆದರೆ ತಟ್ಟನೆ ಪುಟಿದೆದ್ದು ನೆಲದ ಮೇಲೆ ಬಂದ ಕುಂಭನು ಸುಗ್ರೀವನ ಕಡೆಗೆ ಧಾವಿಸಿ ಅವನನ್ನು ನೆಲಕ್ಕೆ ಎಸೆದನು. ಅವನ ಎದೆಗೆ ತನ್ನ ಮುಷ್ಟಿಯಿಂದ ಒಡೆಯಲಾರಂಭಿಸಿದನು. ತನ್ನ ಕವಚವು ಜಜ್ಜಿ ಹೋಗಿದ್ದು ಗಾಯಗಳಿಂದ ರಕ್ತವು ಚಿಮ್ಮುತ್ತಿದ್ದರೂ ತನ್ನ ಬಲಯುತವಾದ ಮುಷ್ಟಿಯನ್ನು ಒಂದು ಮಾಡಿ ಜಿಗಿದಂತಹ ಸುಗ್ರೀವನು ಕುಂಭನ ಎದೆಗೆ ಸಂಪೂರ್ಣ ಶಕ್ತಿಯಿಂದ ಗುದ್ದಿದನು. ಆಗ ಮಾರಣಾಂತಿಕವಾಗಿ ಘಾಸಿಗೊಂಡ ಕುಂಭನು ನೆಲಕ್ಕೆ ಉರುಳಿದನು. ತನ್ನ ಅಣ್ಣನು ಸತ್ತು ಬಿದ್ದಿರುವುದನ್ನು ಕಂಡ ನಿಕುಂಭನು ಜೋರಾಗಿ ಗರ್ಜಿಸಿ ತನ್ನ ಗದೆಯನ್ನು ಅದೆಷ್ಟು ಉಗ್ರವಾಗಿ ತಿರುಗಿಸಲಾರಂಭಿಸಿದನೆಂದರೆ ಎಲ್ಲ ವಾನರರು ಮತ್ತು ರಾಕ್ಷಸರು ಭಯದಿಂದ ಮೂಕವಿಸ್ಮಿತರಾದರು. ಹನುಮಂತನು ಅವನ ಎದುರಿಗೆ ಬಂದಾಗ ನಿಕುಂಭನು ತನ್ನ ಭೀಕರವಾದ ಗದೆಯಿಂದ ಹನುಮಂತನ ಎದೆಗೆ ಹೊಡೆದನು. ಆದರೆ ಬಲಿಷ್ಠ ಹನುಮಂತನಿಗೆ ತಾಕಿದ ಆ ಗದೆಯು 100 ಚೂರುಗಳಾಗಿ ಧ್ವಂಸವಾಯಿತು. ತನ್ನ ಒತ್ತಿ ಹಿಡಿದಿದ್ದ ಮುಷ್ಟಿಯಿಂದ ಹನುಮಂತನು ನಿಕುಂಭನ ಎದೆಗೆ ಹೊಡೆದಾಗ ರಾಕ್ಷಸನು ತತ್ತರಿಸಿ ಹಿಂದಕ್ಕೆ ಬಿದ್ದನು. ಆದರೆ ಕೂಡಲೇ ಚೇತರಿಸಿಕೊಂಡ ನಿಕುಂಭನು ಹನುಮಂತನನ್ನು ತನ್ನ ತೋಳುಗಳಲ್ಲಿ ಸೆರೆ ಹಿಡಿದು ಅವನನ್ನು ಎತ್ತಿಕೊಂಡು ಹೋಗಲಾರಂಭಿಸಿದನು.
ಕೂಡಲೇ ನಿಕುಂಭನ ಹಿಡಿತದಿಂದ ತಪ್ಪಿಸಿಕೊಂಡ ಹನುಮಂತರು ತನ್ನ ಎದುರಾಳಿಯನ್ನು ನೆಲಕ್ಕೆ ಅಪ್ಪಳಿಸಿ ಅವನ ಮೇಲೆ ಜಿಗಿದು ತನ್ನ ಮಂಡಿಗಳಿಂದ ಅವನನ್ನು ಹೊಡೆಯಲಾರಂಭಿಸಿದರು. ಆಗ ನಿಕುಂಭನ ಕತ್ತನ್ನು ಹಿಡಿದ ವಾಯುಪುತ್ರನು ಅವನ ತಲೆಯನ್ನು ದೇಹದಿಂದ ಬೇರ್ಪಡಿಸುವವರೆಗೆ ತಿರುಚಿದರು. ಆ ಒಂದು ಭಯಾನಕವಾದ ದೃಶ್ಯವನ್ನು ನೋಡಿದ ವಾನರರೆಲ್ಲರೂ ಸಂತೋಷದಿಂದ ಕೂಗಾಡಲಾರಂಭಿಸಿದರು. ಸ್ನೇಹಿತರೆ, ರಾಮಾಯಣದ 127ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ, ದಯಮಾಡಿ ರಾಮಾಯಣವನ್ನು ಆಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಲ್ಲ, ಯಾರೆಲ್ಲ ಲೈಕ್ ಮಾಡ್ತಿದ್ದೀರಲ್ಲ, ಅವರಿಗೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಜೈ ಶ್ರೀರಾಮ್. ಹರ ಹರ ಮಹಾದೇವ್.